ರಂಗನಾಥ್ ಬೆಂಗಳೂರು ಕರಗಕ್ಕೂ ಕಾಸು ಕೊಟ್ಟಿಲ್ವಾ ಸರ್ಕಾರ ಅನ್ನೋ ಅನುಮಾನ ಕಾಡ್ತಾ ಇದೆ. ಪಿಆರ್ ರಮೇಶ್ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ಲ ಅನ್ನೋ ಆರೋಪ ಮತ್ತೊಂದು ಕಡೆ. ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಸತತವಾಗಿ 6 ವರ್ಷದಿಂದ ಕರಗ ಮಾಡಿಸ್ತಾ ಇದ್ದೇನೆ, 1 ರೂಪಾಯಿಯನ್ನು ಕರಗ ಮಾಡೋಕೆ ಕೊಟ್ಟಿಲ್ಲ, 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇಷ್ಟೊಂದು ಹಣವನ್ನ ಕೂಡಲೇ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಮತ್ತು ರಾಮಲಿಂಗ ರೆಡ್ಡಿ ಅವರು ಅವರ ಒಂದು ಆದೇಶಗಳ ಮೇಲೆ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ 40 ಲಕ್ಷ ಬಿಡುಗಡೆ ಆಗಿದೆ, ಅದರಿಂದನೇ ಈ ಕೆಲಸಗಳೆಲ್ಲ ನಡೀತಾರೆ. ಹೌದೌದು, ಅದೆಲ್ಲ ಟೆಂಡರ್ಸ್ ಕರೆದಿದ್ದಾರೆ. ಈಗ ಹೂವು ಕೊಡೋರಿಗೆ ಒಂದು ಟೆಂಡರು ಮತ್ತು ಬೇರೆ ಬೇರೆ ಕೆಲಸಗಳಿಗೆಲ್ಲ ಟೆಂಡರ್ ಕರೆದಿದ್ದಾರೆ. ಏನೆಲ್ಲ ಒಂದು ನಡವಳಿಕೆ ಇರುತ್ತೆ, ಒಂದು ನಡವಳಿಕೆ, ಆ ನಡವಳಿಕೆ ಏನ್ ಹೇಳುತ್ತೆ ಅದರ ಪ್ರಕಾರದಲ್ಲಿ ನಡ್ಕೋತಾರೆ ಅಧಿಕಾರಿಗಳು. ಅದ್ರ ಪ್ರಕಾರ ಈಗ ನಡ್ಕೋತಾ ಇದ್ದಾರೆ. ಇವರು ಯಾವ್ದು ಎಕ್ಸ್ಟ್ರಾರ್ಡಿನರಿಯಾಗಿ ನಾನು ಬ್ಯಾನರ್ ಹಾಕಿದ್ದೀನಿ, ನಾನು ಅವ್ರಿಗೆ ಬಟ್ಟೆ ಕೊಡಿಸಿದ್ದೀನಿ, ಅವ್ರಿಗೆ ನಾನು ಆಪಲ್ ಕೊಟ್ಟಿದ್ದೀನಿ, ಅರೆ ನನಗಿಷ್ಟ ಇತ್ತು, ಇವತ್ತು ನಾನು ಇನ್ನೇನೋ ಮಾಡಿದ್ದೀನಿ, ಅಥವಾ ಈ ತರ ವಸ್ತ್ರ ಕೊಡಿಸ್ಬೇಕು ಅಂತ ನನ್ನ ಆಸೆ, ಎಲ್ಲರಿಗೂ ವಸ್ತ್ರ ಕೊಡಿಸ್ತೀನಿ, ಅದು ನನ್ನ ಆಸೆ. ಅದನ್ನ ನಾನು ಸರ್ಕಾರದಿಂದ ಅಪ್ಲೈ ಮಾಡೋಕ್ಕಾಗತ್ತಾ? ತಪ್ಪಾಗತ್ತೆ. ಸರ್ಕಾರ ಇವಾಗ ಕರಗ ಸ್ಟಾರ್ಟ್ ಆಗಿ 8 ದಿವಸ ಆಯಿತು. ಕರಗಕ್ಕೆ 3-4 ದಿವಸ ಮುಂಚೆನೆ 50 ಲಕ್ಷ ರಿಲೀಸ್ ಮಾಡ್ಬಿಡೋರು. ಇನ್ನ ಬ್ಯಾಲೆನ್ಸ್ ದುಡ್ಡನ್ನ ಕರಗ ಆದ್ಮೇಲೆ ರಿಲೀಸ್ ಮಾಡೋರು. ಈ ಸಲ ಪಿಆರ್ ರಮೇಶ್ ಪಿತೂರಿಯಿಂದಾನೇ ಇದು ಆಗಿರೋದು. ಈ ಸಲ ನೋಡಿ, ಇವಾಗ ಆಯ್ತು, ಇವತ್ತು ಫೈನಲ್ ಡೇ, ಇವಾಗ 65 ಲಕ್ಷ ಖರ್ಚು ಮಾಡಿದಿರಿ. ನೀವ್ ಹೇಳ್ತಾರೆ ಹಂತವಾಗಿ 40 ಲಕ್ಷನ ಏನ್ ಮಾಡೋದು? ಇವತ್ತು ಕರಗ ಇವತ್ತು 45-50 ಲಕ್ಷ ಬೇಕು. ಇವಾಗ ರಿಲೀಸ್ ಮಾಡಿದ್ದಾರೆ. ಯಾರಿಗೆ ಮಾಡಿದ್ದಾರೆ? ಇದು ಪಿಆರ್ ರಮೇಶ್ಗೆ ಏನೂ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯ, ನಮ್ಮ ಜನಾಂಗ, ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಬಗ್ಗೆ ಪಿಆರ್ ರಮೇಶ್ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕಂತ ಹೇಳಿದ್ರೆ ಇವತ್ತು ಏನ್ ಮಾಡ್ತಾ ಇದೀರಿ ಅವ್ರನ್ನ ಕೇಳಿ, ಇವತ್ತು ಎಷ್ಟು ಓದ್ತಿದ್ದೀರಿ ಅವ್ರನ್ನ ಕೇಳಿ, ಏನಂದ್ರೆ ಏನೂ ಗೊತ್ತಿಲ್ಲ. ಅವ್ರು ಬರೀ ಶೋ ಉಡಾಯಿಸೋದೇ ಅವ್ರ ಕೆಲಸ. ನಾನು ಇದನ್ನ ಪದೇ ಹೇಳ್ತಾ ಇದ್ದೀನಿ. ಇವಾಗ 40 ಲಕ್ಷ ಕೊಟ್ಟಿದಾರಂದ್ರಲ್ಲ, ಇದನ್ನ ಫುಲ್ ನೀವು ತನಿಖೆ ಮಾಡಿ. 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ? ಮುಜರಾಯಿಗೆ ಹೋಗಿದೆ. ಮುಜರಾಯಿ ಯಾವಾಗ ಕೊಡ್ತಾರೆ? ಕರಗ ಆದ್ಮೇಲೆ ಕೊಡ್ತೀನಿ ಅಂದ್ರೆ. ಇವಾಗ ಹೂವದೊಂದು ಕೊಟ್ಟಿಲ್ಲ ಅಂದ್ರೆ ನೋಡಿ, ಹೂವು ಹಾಕಿಲ್ಲ. ಇವಾಗ ಅವ್ರಿಗೆ ನಾನು 1 ಅವರಲ್ಲಿ 40 ಲಕ್ಷ ಕೊಡಬೇಕು. ಇಲ್ಲ ಕರಗನ ನಾನು 3 ದಿವಸ ಬಿಟ್ಟು ಮಾಡಕ್ಕಾಗತ್ತಾ ಹೇಳಿ? ಆಫೀಸರ್ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಸರ್. ಸತೀಶ್ ಅವರು ಹೇಳ್ತಿದ್ದಾರೆ, ವ್ಯವಸ್ಥಾಪನಾ ಮಂಡಳಿ ಇದೆ, ನಾನು ಮತ್ತೆ ಪೂಜಾರಿಗಳೇನಿದ್ದಾರೆ ಕರಗ ಹೊತ್ತಿರೋರು, ಅವರು ದುಡ್ಡು ಹಾಕೊಂಡು ಮಾಡ್ತಿದೀವಿ, 65 ಲಕ್ಷ ಆಗಿದೆ, ಈಗ ಯಾವುದೇ ರೀತಿಯಂತ ದುಡ್ಡು ಬಿಡುಗಡೆ ಆಗಿಲ್ಲ ಅಂತಾರೆ ಅವರು. ಅದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಅವರು ಯಾರಿಗೆ ಹೇಳಿದಾರೆ ಗೊತ್ತಿಲ್ಲ ಸರ್. ನಾವು ನಮ್ಮ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರು, ನಮ್ಮ ಅಸಿಸ್ಟೆಂಟ್ ಕಮಿಷನರು, ನಮ್ಮ ತಹಸೀಲ್ದಾರ್ ಮುಜರಾಯಿ, ಇವರೆಲ್ಲ ಉಸ್ತುವಾರಿ ಹಾಕಿದೀವಿ ಸರ್. ಅವರು ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ. ಹೂವಿನ ಹಾರ ಹಾಕ್ಲಿಕ್ಕೂ ಕೂಡ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. 1000 ಹೂವಿನ ಹಾರಗಳನ್ನ ಬೇಕು ಸರ್. ಒಂದು ನಿಮಿಷ ಮೇಡಮ್, ಒಂದ್ ನಿಮಿಷ. ತಾವು ಇಲ್ಲಿ ದೇವಸ್ಥಾನ ಹತ್ರ ಇದ್ದೀರಾ? ಬರ್ತೀರಾ? ಸ್ವಲ್ಪ ಡೆಕೋರೇಷನ್ ಆಗಿದ್ದೆಲ್ಲ ನೋಡ್ಕೊಳ್ಳಿ ಮೇಡಮ್. ಸರ್, ಹೂವ ಇದೆಯಾ, ಆರ್ಟಿಫಿಷಿಯಲ್ ಇದೆಯಾ? ಒಂದ್ ನಿಮಿಷ ಜಗದೀಶ್ ಇಲ್ಲ, ನಾವ್ ಯಾವಾಗ್ಲೂ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಅದನ್ನ ನೋಡಿ ಸರ್. ಜಗದೀಶ್ ಅಥರೈಸ್ಡ್ ಸ್ಪೋರ್ಟ್ಸ್ಮನ್ ಸರ್. ಈ ಕಡೆ ಕೇಳಿ ಸರ್. ಐ ಆಮ್ ನಾಟ್ ಅಥರೈಸ್ಡ್ ಸ್ಪೋರ್ಟ್ಸ್ಮನ್. ಕಣ್ಣೆದುರುಗಡೆ ನಿಮ್ಗೆ ಏನ್ ಕಾಣ್ತಾ ಇದೆ ಆ ಟೈಪ್ ನೀವು ಗ್ರಹಿಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಜಗದೀಶ್, ಅದೆಲ್ಲ ಪ್ರಶ್ನೆ ಅದೆಲ್ಲ ಪ್ರಶ್ನೆ. ಈಗ ಪ್ರಶ್ನೆ, ನಾವು ಒಂದು ಸುಮಾರು 1,200 ಜನಕ್ಕೆ ಹೂನಾರುಗಳು ಹಾಕ್ತಾರೆ. ಆ ಹೂನಾರುಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಈಗ ಹಪಾದಾನೆ. ಸರ್ ಏನು ಇಲ್ಲ, ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ. ಇವತ್ತು ಕೂಡ ಅಡ್ವಾನ್ಸ್ ಕೊಡ್ತೀವಿ. ಯಾರಿಗೆ ಕೊಟ್ಟಿದ್ದೀರಿ ಸರ್? ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಸರ್? ನಮ್ಮ ರಾಜೀವ್ ಅಂತ ಇದ್ದಾರೆ, ತಿಬ್ಬಾದೇವಿ, ತಮ್ಗೆ ಗೊತ್ತಿರಬಹುದು, ವೆಲ್ ನೋನ್ ಪರ್ಸನ್. ಅಂದ್ರೆ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ದುಡ್ಡು ನೀವು ರಿಲೀಸ್ ಮಾಡಿದಿರಿ, ಅವ್ರು ಖರ್ಚು ಮಾಡ್ತಾರೆ. ರಂಗನಾಥ್ ಬೆಂಗಳೂರು ಕರಗಕ್ಕೂ ಕಾಸು ಕೊಟ್ಟಿಲ್ವಾ ಸರ್ಕಾರ ಅನ್ನೋ ಅನುಮಾನ ಕಾಡ್ತಾ ಇದೆ. ಪಿಆರ್ ರಮೇಶ್ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ಲ ಅನ್ನೋ ಆರೋಪ ಮತ್ತೊಂದು ಕಡೆ. ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಸತತವಾಗಿ 6 ವರ್ಷದಿಂದ ಕರಗ ಮಾಡಿಸ್ತಾ ಇದ್ದೇನೆ, 1 ರೂಪಾಯಿಯನ್ನು ಕರಗ ಮಾಡೋಕೆ ಕೊಟ್ಟಿಲ್ಲ, 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ.
ಇಷ್ಟೊಂದು ಹಣವನ್ನ ಕೂಡಲೇ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಮತ್ತು ರಾಮಲಿಂಗ ರೆಡ್ಡಿ ಅವರು ಅವರ ಒಂದು ಆದೇಶಗಳ ಮೇಲೆ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ 40 ಲಕ್ಷ ಬಿಡುಗಡೆ ಆಗಿದೆ, ಅದರಿಂದನೇ ಈ ಕೆಲಸಗಳೆಲ್ಲ ನಡೀತಾ ಇದೆ. ಹೂವಿದ್ದು ಎಲ್ಲ ಹೌದೌದು, ಅದೆಲ್ಲ ಟೆಂಡರ್ಸ್ ಕರೆದಿದ್ದಾರೆ. ಈಗ ಹೂವು ಕೊಡೋರಿಗೆ ಒಂದು ಟೆಂಡರು ಮತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಟೆಂಡರ್ ಕರೆದಿದ್ದಾರೆ. ಏನೆಲ್ಲ ಒಂದು ನಡವಳಿಕೆ ಇರುತ್ತೆ, ಒಂದು ನಡವಳಿಕೆ, ಆ ನಡವಳಿಕೆ ಏನ್ ಹೇಳುತ್ತೆ ಅದ್ರ ಪ್ರಕಾರದಲ್ಲಿ ನಡ್ಕೋತಾರೆ ಅಧಿಕಾರಿಗಳು. ಅದ್ರ ಪ್ರಕಾರ ಈಗ ನಡ್ಕೋತಾ ಇದ್ದಾರೆ. ಇವರು ಯಾವ್ದು ಎಕ್ಸ್ಟ್ರಾರ್ಡಿನರಿಯಾಗಿ ನಾನು ಬ್ಯಾನರ್ ಹಾಕಿದ್ದೀನಿ, ನಾನು ಅವ್ರಿಗೆ ಬಟ್ಟೆ ಕೊಡಿಸಿದ್ದೀನಿ, ಅವ್ರಿಗೆ ನಾನು ಆಪಲ್ ಕೊಟ್ಟಿದ್ದೀನಿ, ಅರೆ ನನಗಿಷ್ಟ ಇತ್ತು ಇವತ್ತು ನಾನು ಇನ್ನೇನೋ ಮಾಡಿದ್ದೀನಿ, ಅಥವಾ ಈ ತರ ವಸ್ತ್ರ ಕೊಡಿಸ್ಬೇಕು ಅಂತ ನನ್ನ ಆಸೆ, ಎಲ್ಲರಿಗೂ ವಸ್ತ್ರ ಕೊಡಿಸ್ತೀನಿ, ಅದು ನನ್ನ ಆಸೆ. ಅದನ್ನ ನಾನು ಸರ್ಕಾರದಿಂದ ಅಪ್ಲೈ ಮಾಡೋಕ್ಕಾಗತ್ತಾ? ತಪ್ಪಾಗತ್ತೆ. ಸರ್ಕಾರ ಇವಾಗ ಕರಗ ಸ್ಟಾರ್ಟ್ ಆಗಿ 8 ದಿವಸ ಆಯಿತು. ಕರಗಕ್ಕೆ 3-4 ದಿವಸ ಮುಂಚೆನೆ 50 ಲಕ್ಷ ರಿಲೀಸ್ ಮಾಡ್ಬಿಡೋರು. ಇನ್ನ ಬ್ಯಾಲೆನ್ಸ್ ದುಡ್ಡನ್ನ ಕರಗ ಆದ್ಮೇಲೆ ರಿಲೀಸ್ ಮಾಡೋರು. ಈ ಸಲ PR ರಮೇಶ್ ಪಿತೂರಿಯಿಂದಾನೇ ಇದು ಆಗಿರೋದು. ಈ ಸಲ ನೋಡಿ ಇವಾಗ ಆಯ್ತು, ಇವತ್ತು ಫೈನಲ್ ಡೇ. ಇವಾಗ 65 ಲಕ್ಷ ಖರ್ಚು ಮಾಡಿದಿರಿ. ನೀವು ಹೇಳ್ತಾರೆ ಹಂತವಾಗಿ 40 ಲಕ್ಷನ ಏನ್ ಮಾಡೋದು? ಇವತ್ತು ಕರಗ ಇವತ್ತು 45-50 ಲಕ್ಷ ಬೇಕು. ಇವಾಗ ರಿಲೀಸ್ ಮಾಡಿದ್ದಾರೆ. ಯಾರಿಗೆ ಮಾಡಿದ್ದಾರೆ? ಇದು PR ರಮೇಶ್ಗೆ ಏನೂ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯ, ನಮ್ಮ ಜನಾಂಗ, ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಬಗ್ಗೆ PR ರಮೇಶ್ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕಂತ ಹೇಳಿದ್ರೆ ಇವತ್ತು ಏನ್ ಮಾಡ್ತಾ ಇದೀರಿ ಅವ್ರನ್ನ ಕೇಳಿ, ಇವತ್ತು ಎಷ್ಟು ಓದ್ತಿದ್ದೀರಿ ಅವ್ರನ್ನ ಕೇಳಿ, ಏನಂದ್ರೆ ಏನೂ ಗೊತ್ತಿಲ್ಲ. ಅವ್ರು ಬರೀ ಶೋ ಉಡಾಯಿಸೋದೇ ಅವ್ರ ಕೆಲಸ. ನಾನು ಇದನ್ನ ಪದೇ ಹೇಳ್ತಾ ಇದ್ದೀನಿ. ಇವಾಗ 40 ಲಕ್ಷ ಕೊಟ್ಟಿದಾರಂದ್ರಲ್ಲ, ಇದನ್ನ ಫುಲ್ ನೀವು ತನಿಖೆ ಮಾಡಿ. 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ? ಮುಜರಾಯಿಗೆ ಹೋಗಿದೆ. ಮುಜರಾಯಿ ಯಾವಾಗ ಕೊಡ್ತಾರೆ? ಕರಗ ಆದ್ಮೇಲೆ ಕೊಡ್ತೀನಿ ಅಂದ್ರೆ. ಇವಾಗ ಹೂವದೊಂದು ಕೊಟ್ಟಿಲ್ಲ ಅಂದ್ರೆ ನೋಡಿ, ಹೂವು ಹಾಕಿಲ್ಲ. ಇವಾಗ ಅವ್ರಿಗೆ ನಾನು 1 ಅವರಲ್ಲಿ 40 ಲಕ್ಷ ಕೊಡಬೇಕು. ಇಲ್ಲ ಕರಗನ ನಾನು 3 ದಿವಸ ಬಿಟ್ಟು ಮಾಡಕ್ಕಾಗತ್ತಾ ಹೇಳಿ? ಆಫೀಸರ್ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಸರ್, ಸತೀಶ್ ಅವರು ಹೇಳ್ತಿದ್ದಾರೆ ವ್ಯವಸ್ಥಾಪನಾ ಮಂಡಳಿ ಇದೆ, ನಾನು ಮತ್ತೆ ಪೂಜಾರಿಗಳೇನಿದ್ದಾರೆ ಕರಗ ಹೊತ್ತಿರೋರು, ಅವರು ದುಡ್ಡು ಹಾಕೊಂಡು ಮಾಡ್ತಿದೀವಿ, 65 ಲಕ್ಷ ಆಗಿದೆ, ಈಗ ಯಾವುದೇ ರೀತಿಯಂತ ದುಡ್ಡು ಬಿಡುಗಡೆ ಆಗಿಲ್ಲ ಅಂತಾರೆ ಅವರು. ಅದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಅವರು ಯಾರಿಗೆ ಹೇಳಿದಾರೆ ಗೊತ್ತಿಲ್ಲ ಸರ್. ನಾವು ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರು, ನಮ್ಮ ಅಸಿಸ್ಟೆಂಟ್ ಕಮಿಷನರು, ನಮ್ಮ ತಹಸೀಲ್ದಾರ್ ಮುಜರಾಯಿ, ಇವರೆಲ್ಲ ಉಸ್ತುವಾರಿ ಹಾಕಿದ್ದೇವೆ ಸರ್. ಅವರು ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ. ಹೂವಿನ ಹಾರ ಹಾಕ್ಲಿಕ್ಕೂ ಕೂಡ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. 1000 ಹೂವಿನ ಹಾರಗಳನ್ನ ಬೇಕು ಸರ್. ಒಂದು ನಿಮಿಷ ಮೇಡಮ್, ಒಂದ್ ನಿಮಿಷ. ತಾವು ಇಲ್ಲಿ ದೇವಸ್ಥಾನ ಹತ್ರ ಇದ್ದೀರಾ? ಬರ್ತೀರಾ? ಸ್ವಲ್ಪ ಡೆಕೋರೇಷನ್ ಆಗಿದ್ದೆಲ್ಲ ನೋಡ್ಕೊಳ್ಳಿ ಮೇಡಮ್. ಸರ್, ಹೂವ ಇದೆಯಾ, ಆರ್ಟಿಫಿಷಿಯಲ್ ಇದೆಯಾ? ಒಂದ್ ನಿಮಿಷ ಜಗದೀಶ್ ಇಲ್ಲ, ನಾವ್ ಯಾವಾಗ್ಲೂ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಅದನ್ನ ನೋಡಿ ಸರ್. ಜಗದೀಶ್ ಅಥರೈಸ್ಡ್ ಸ್ಪೋರ್ಟ್ಸ್ಮನ್ ಸರ್. ಈ ಕಡೆ ಕೇಳಿ ಸರ್. ಐ ಆಮ್ ನಾಟ್ ಅಥರೈಸ್ಡ್ ಸ್ಪೋರ್ಟ್ಸ್ಮನ್. ಕಣ್ಣೆದುರುಗಡೆ ನಿಮ್ಗೆ ಏನ್ ಕಾಣ್ತಾ ಇದೆ ಆ ಟೈಪ್ ನೀವು ಗ್ರಹಿಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಜಗದೀಶ್, ಅದೆಲ್ಲ ಪ್ರಶ್ನೆ ಅದೆಲ್ಲ ಪ್ರಶ್ನೆ. ಈಗ ಪ್ರಶ್ನೆ, ನಾವು ಒಂದು ಸುಮಾರು 1200 ಜನಕ್ಕೆ ಹೂನಾರುಗಳು ಹಾಕ್ತಾರೆ. ಆ ಹೂನಾರುಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಈಗ ಹಾಕಿದಾನೆ. ಸರ್ ಏನು ಇಲ್ಲ, ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ. ಇವತ್ತು ಕೂಡ ಅಡ್ವಾನ್ಸ್ ಕೊಡ್ತೀವಿ. ಯಾರಿಗೆ ಕೊಟ್ಟಿದ್ದೀರಿ ಸರ್? ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಸರ್? ನಮ್ಮ ರಾಜೀವ್ ಅಂತ ಇದ್ದಾರೆ, ತಿಬ್ಬಾದೇವಿ, ತಮ್ಗೆ ಗೊತ್ತಿರಬಹುದು, ವೆಲ್ ನೋನ್ ಪರ್ಸನ್. ಅಂದ್ರೆ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ದುಡ್ಡು ನೀವು ರಿಲೀಸ್ ಮಾಡಿದ್ದೀರಿ.